ಅದು ಶಾಂತಿಯ ಬೀಡು. ಪ್ರಕೃತಿ ಸಂಪತ್ತಿನಿಂದಲೇ ಸಮೃದ್ಧಿಯಾಗಿರೋ ನೆಲ. ಆದರೆ ಅದೇ ನೆಲದಲ್ಲಿ ಅದೊಂದು ಸಂಘರ್ಷ ಶುರುವಾಗಿದೆ. ಎರಡು ಸಮುದಾಯಗಳ ನಡುವಿನ ಜಟಾಪಟಿ ಜಿಲ್ಲೆಯ ಜನರ ನೆಮ್ಮದಿ ಕೆಡಿಸಿದೆ. ದೇಗುಲದ ಮುಂದೆಯೇ ಕಾಕಿ ಸರ್ಪಗಾವಲು, ಪೊಲೀಸ್ ಭದ್ರತೆಯಲ್ಲೇ ಪೂಜೆ ಪುನಸ್ಕಾರ. ಶಾಂತವಾಗಿದ್ದ ಕೊಡಗಿನಲ್ಲಿ ಕಿಡಿಗೇಡಿಗಳು ಹಚ್ಚಿರುವ ಬೆಂಕಿ ಧಗಧಗಿಸುವಂತೆ ಮಾಡಿದೆ. ಕೊಡಗಿನಲ್ಲಿ ಸಮುದಾಯ ಸಂಘರ್ಷ, ವಿಶಿಷ್ಟ ಸಂಸ್ಕೃತಿ, ವಿಭಿನ್ನ ಆಚರಣೆ, ಹೀಗೆ ತನ್ನದೇ ಆದ ವಿಶೇಷತೆ ಹೊಂದಿರುವ ಕೊಡಗು ಕರುನಾಡಿನ ಶಾಂತಿಯ ಬೀಡು. ಆದರೆ ಅದೇ ನೆಲದಲ್ಲಿ ಸಮುದಾಯಗಳ ನಡುವೆ ಸಂಘರ್ಷ ನಡೆಯುತ್ತಿದೆ. ಕೊಡವ ಹಾಗೂ ಗೌಡ ಸಮುದಾಯಗಳ ನಡುವೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಕೆಲ ಕಿಡಿಗೇಡಿಗಳು ಬೆಂಕಿ ಹೊತ್ತಿಸಿದ್ದಾರೆ. ಸಮುದಾಯಗಳನ್ನ ಅವಹೇಳನ ಮಾಡುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಪರಸ್ಪರ ಪೋಸ್ಟ್ ಹಾಕ್ತಿದ್ದಾರೆ. ಇದು ದೊಡ್ಡದಾಗೋ ಮೊದಲೇ ಪೊಲೀಸರು ಶಾಂತಿ ಸಭೆ ಮಾಡಿದ್ರು. ಇಷ್ಟಾದ್ರೂ ಕೆಲವರು ಪೋಸ್ಟ್ ಹಾಕುವುದನ್ನ ನಿಲ್ಲಿಸಿರಲಿಲ್ಲ. ಹೀಗಾಗಿ ಸುಮೋಟೋ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಅಮೃತ್ ಹಾಗೂ ಅನುದೀಪ್ ಅನ್ನೋ ಇಬ್ಬರನ್ನ ಬಂಧಿಸಿ ಜೈಲಿಗಿಟ್ಟಿದ್ದಾರೆ. ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅವಾಚ್ಯ ಶಬ್ದಗಳು, ಅವಹೇಳನ ಮಾತುಗಳನ್ನು ಕಂಡು ಬರ್ತಾ ಇದೆ. ಆಲ್ರೆಡಿ ಎರಡು ಕಮ್ಯುನಿಟಿ, ಗೌಡ ಮತ್ತು ಕೊಡವ ಸಮಾಜ ವಿರುದ್ಧ ಮಾತಾಡಿರುವ ಎರಡು ಕಮ್ಯುನಿಟಿ ಅವರ ವಿರುದ್ಧನೂ ಮಾತಾಡಿದ್ದಾರೆ. ಅದರಲ್ಲಿ ಒಬ್ಬ ಅಮೃತ್ ಎಂಬುವರನ್ನು, ಅಯ್ಯಪ್ಪ ಎಂಬುವರನ್ನು ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿರೋದು ಮತ್ತು ಪೋಸ್ಟ್ ಮಾಡಿರೋದಕ್ಕೆ ಆಲ್ರೆಡಿ 2 ಜನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ. ಕೊಡಗಿನ ಎಲ್ಲಾ ಸಮುದಾಯಗಳ ಜನ ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ರು. ಆದರೆ ಕಿಡಿಗೇಡಿಗಳ ಪೋಸ್ಟ್ನಿಂದ ಶಾಂತಿ ಕದಡುವಂತಾಗಿದೆ. ಎಲ್ಲರೂ ಉದ್ರೇಕಿಸ್ತಾರೆ, ಯುವಕರು, ಬಿಸಿ ರಕ್ತದವರು. ಆದ್ದರಿಂದ ನಾವು ಇದನ್ನು ತಡಿಬೇಕು. ನಮ್ಮಲ್ಲಿರುವಂಥ ಎಲ್ಲ ಒಂದು ಬುದ್ಧಿವಂತ ವ್ಯಕ್ತಿಗಳು ಪ್ರತಿಯೊಬ್ಬರಿಗೂ ಸಂದೇಶವನ್ನು ನೀಡಬೇಕು. ಎಲ್ಲರೂ ಶಾಂತಿಯುತವಾಗಿ ಹೋಗಬೇಕು. ನಮ್ಮಲ್ಲಿ ಅಣ್ಣ ತಮ್ಮಂದಿರ ಅಂತ ಬಾಳುವೆ ಬೇಕು. ಈ ಹಿಂದೆ ನಾವು ಆಗಿದ್ದೀವೋ. ಕಿಡಿಗೇಡಿಗಳು ಹಾಕುವ ಪೋಸ್ಟ್ಗಳಿಗೆ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಎರಡೂ ಸಮುದಾಯದ ಹಿರಿಯರು ಮನವಿ ಮಾಡಿದ್ದಾರೆ. ನಮ್ಮಲ್ಲಿ ಕೊಡಗಿನಲ್ಲಿ ಶಾಂತಿಯನ್ನು ನಾವು ಕಾಪಾಡಬೇಕು. ನಾವು ಒಬ್ಬರನ್ನೊಬ್ಬರನ್ನ ದೂರಿಕೊಂಡು ಇರೋದು ಅದು ಒಳ್ಳೆಯದಲ್ಲ, ಕೊಡಗಿಗೆ ಒಳ್ಳೆಯದಲ್ಲ. ಅದರಿಂದಾಗಿ ಇನ್ನು ಮುಂದೆ ಆದರೂ ನಾವು ಒಬ್ಬರನ್ನೊಬ್ಬರನ್ನ ಬೈಯದೆ ನಮ್ಮ ಸಂಪ್ರದಾಯದ ಸಂತೋಷದಿಂದ, ಪ್ರೀತಿಯಿಂದ ನಾವು ಬಾಳಬೇಕು. ಕಳೆದ ತಿಂಗಳು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ತಿಮ್ಮಯ್ಯ ಅವಹೇಳನದಿಂದ ಶುರುವಾಗಿದ್ದ ಸಮುದಾಯ ಸಂಘರ್ಷ ಇದೀಗ ಕಟ್ಟೆಮಾಡು ಮೃತ್ಯುಂಜಯ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕ ಉಡುಪು ನಿಷೇಧ ವಿಚಾರದಲ್ಲಿ ಭುಗಿಲೆದ್ದಿದೆ. ಗೋಪಾಲ ಸೋಮಯ್ಯ, TV9 ಕೊಡಗು.